सुरमई अखियों में नन्हा मुन्ना एक सपना दे जा रे। 1961ರಲ್ಲಿ ದಕ್ಷಿಣ ಭಾರತದ ಚಿರಪರಿಚಿತ ಸಂಗೀತ ನಿರ್ದೇಶಕ ಎಂಬಿ ಶ್ರೀನಿವಾಸನ್ ಏಸುದಾಸ್ ಅವರಿಗೆ ಹಾಡೋದಕ್ಕೆ ಒಂದು ಅವಕಾಶ ಒದಗಿಸಿಕೊಟ್ರು. ಹಿನ್ನೆಲೆ ಗಾಯಕನಾಗುವ ಆಸೆ ಹೊತ್ತು ಏಸುದಾಸ್ ಚೆನ್ನೈಗೆ ಹೋದಾಗ ನಿರಾಸೆಯಾಯಿತು. ರೆಕಾರ್ಡಿಂಗ್ಗೋಸ್ಕರ 2 ತಿಂಗಳು ಕಾಯಬೇಕು ಅಂತ ಹೇಳಿದ್ರು. ವಾಪಸ್ ಊರಿಗೆ ಹೋಗೋದಕ್ಕೆ ಕೈಯಲ್ಲಿ ದುಡ್ಡಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಅದೇ ಊರಿನಲ್ಲಿ ಇದ್ದು ಅನಾರೋಗ್ಯಕ್ಕೆ ತುತ್ತಾದ್ರು. ಆಸ್ಪತ್ರೆ ಸೇರ್ಬೇಕಾಯ್ತು. ಕೊನೆಗೂ ಆ ದಿನ ಬಂದೇ ಬಿಡ್ತು. ಮಲಯಾಳಂ ಮೂವಿ ಕಲ್ಪುದುಕೇಲ್ನಲ್ಲಿ ಶ್ಲೋಕ ಹಾಡೋದಕ್ಕೆ ಅವಕಾಶ ಸಿಕ್ತು. ಅವತ್ತು ಆರಂಭವಾದ ಗಾಯನ ಇವತ್ತಿಗೂ ಮುಂದುವರೆದಿದೆ. ಕೊಟ್ಟ ಭಾಗ್ಯವೇ ಸಾಕೋ ಶ್ರೀ ಕೃಷ್ಣನ ದಯಬೇಕು, ಕೊಟ್ಟ ಭಾಗ್ಯವೇ ಸಾಕೋ ಶ್ರೀ ಕೃಷ್ಣನ ದಯಬೇಕು, ಕೊಟ್ಟ ಭಾಗ್ಯವೇ ಸಾಕೋ ಎನ್ನುವರಿಗೆ ನೀಡುವ ದೊರೆ ನೀ, ಬೇಡ ಎನ್ನುವರಿಗೆ ನೀಡುವ ದೊರೆ ನೀ, ಭೂಮಿಯವಲ್ಲ
ಕೇರಳದಲ್ಲಿ 24 ಬಾರಿ ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಅವಾರ್ಡ್ ಮುಡಿಗೇರಿಸಿಕೊಂಡಿದ್ದಾರೆ. ಪದ್ಮಭೂಷಣ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಅದೇ ಆಸಕ್ತಿ ಇವತ್ತು ಪ್ಲೇಬ್ಯಾಕ್ ಸಿಂಗರ್ ಆಗಿ ದಾಖಲೆ ಮಾಡುವಂತೆ ಮಾಡಿದೆ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ. ಯಾರೇ ನೀನು ಚೆಲುವೆ, ಯಾರೇ ನೀನು ಚೆಲುವೆ, ನಿನ್ನಷ್ಟಕ್ಕೆ ನೀನೇ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ, ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ, ಯಾರೇ ನೀನು ಚೆಲುವೆ, ಯಾರೇ ನೀನು ಚೆಲುವೆ.